ಇವತ್ತಿನ ವಿಡಿಯೋದಲ್ಲಿ ನಾವು ಜಾವಾ ಅರ್ಥಮೆಟಿಕ್ ಆಪರೇಟರ್ಸ್ ಯಾವುದಿದೆ ಅಂತ ನೋಡೋಣ. ಇದರಲ್ಲಿ ನೀವು ನೋಡ್ಬೋದು ಟೋಟಲ್ ಆಗಿ ನಮ್ಮ ಹತ್ರ 5 ಆಪರೇಟರ್ಸ್ ಇದೆ. ಸೊ ಒಂದಿದೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತು ಮಾಡ್ಯುಲಸ್. ಇದಿಷ್ಟು ಕೂಡ ನಿಮಗೆ ಒಂದೊಂದು ಆಪರೇಟರ್ ಸಿಗುತ್ತೆ. ಸೊ ಈ ಆಪರೇಟರ್ಗೆ ನಾನು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ನೋಡ್ಬೋದು ಇಲ್ಲಿ ಅಡಿಷನ್ ನಾವು ಸಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ನ ನಾವು ಮೈನಸ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ನ ಮಲ್ಟಿಪ್ಲೈ ಮಾಡೋದಕ್ಕೆ, ಮತ್ತು ಡಿವಿಷನ್ ಮತ್ತು ಅದೇ ರೀತಿ ನಿಮಗೆ ಪರ್ಸೆಂಟೇಜ್ ಸಿಂಬಲ್ನ ನಾವು ರಿಮೈಂಡರ್ಗೆ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಏನು ಬರ್ಬೋದು ಆನ್ಸರ್? ಇದಕ್ಕೆ ಬರ್ಬೋದು 15. ಅದೇ ಥರ ಇದಕ್ಕೆ 5 ಬರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 50. ಇಲ್ಲಿ ನಮಗೆ ಆನ್ಸರ್ 2 ಬರುತ್ತೆ. ಇಲ್ಲಿ ನಮಗೆ ರಿಮೈಂಡರ್ ಬರುತ್ತೆ 1. ಸೊ ಈ ರೀತಿ ನಮಗೆ ಆನ್ಸರ್ ಬರುತ್ತೆ. ಇದಿಷ್ಟು ನಮ್ಮ ಅರ್ಥಮೆಟಿಕ್ ಆಪರೇಟರ್ಸ್. ಇದು ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಹೆಚ್ಚು ಕಮ್ಮಿ ಕಾಮನ್ ಆಗಿರುತ್ತೆ. ಸೊ ಒಂದು ಲ್ಯಾಂಗ್ವೇಜಲ್ಲಿ ನೀವು ಇದನ್ನೆಲ್ಲ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಸೇಮ್ ಇರುತ್ತೆ. ಸೊ ಇದನ್ನು ನಾವೀಗ ಜಾವಾ ಪ್ರೋಗ್ರಾಮಲ್ಲಿ ಕೂಡ ರನ್ ಮಾಡಿ ನೋಡೋಣ. ನಾವು ನಮ್ಮ ಪ್ರೋಗ್ರಾಮ್ ಬರೆಯೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಮೇನ್ ಕ್ಲಾಸ್ ಇದೆ. ಸೊ ಮೇನ್ ಕ್ಲಾಸಲ್ಲಿ ನಮ್ಮ ಮೇನ್ ಫಂಕ್ಷನ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಇದೆ. ಸೊ ಇಲ್ಲಿ ನಾನೀಗ ನಮ್ಮ ಪ್ರೋಗ್ರಾಮ್ನ ಬರೀತೀನಿ. ಫಸ್ಟ್ ನಾನು ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ಔಟ್ಪುಟ್ಟಲ್ಲಿ ಆನ್ಸರ್ ಏನು ಬರುತ್ತೆ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ನಾನೀಗ ಫಸ್ಟ್ ಅಡಿಷನ್ನ ಮಾಡ್ತೀನಿ. ಸೊ ಈಗ 10 + 5 ನೋಡ್ಬೋದು. ನಾನೀಗ ಒಂದು ಆಪರೇಟರ್ನ ಯೂಸ್ ಮಾಡುವ ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಿದ್ದೀನಿ. ಸೊ ಇದನ್ನು ರನ್ ಮಾಡಿ ನೋಡೋಣ ಏನು ಆನ್ಸರ್ ಬರುತ್ತೆ ಅಂತ. ನೋಡಿ ಆನ್ಸರ್ ಬಂದಿದೆ 15. ನಮ್ಮ ಅರ್ಥಮೆಟಿಕ್ ಆಪರೇಟರ್ ಏನಿದೆ 2 ನಂಬರ್ನ ಆ್ಯಡ್ ಮಾಡಿ ಅದರ ಆನ್ಸರ್ನ ಶೋ ಮಾಡಿದೆ. ಇದೇ ರೀತಿ ಮೈನಸ್ ನೋಡ್ಬೋದು, ಸಬ್ಸ್ಟ್ರಾಕ್ಷನ್ ಕೂಡ ವರ್ಕ್ ಆಗ್ತಾ ಇದೆ. ಇದೇ ಥರ ನಾವು ಮಲ್ಟಿಪ್ಲಿಕೇಶನ್ನ ನೋಡೋಣ. ನೋಡ್ಬೋದು ಮಲ್ಟಿಪ್ಲೈ ಕೂಡ ಆಗಿದೆ. ಇದೇ ರೀತಿ ನೆಕ್ಸ್ಟು ನಾವು ಡಿವಿಷನ್ ಮಾಡಿ ನೋಡೋಣ. ನೋಡ್ಬೋದು ಆನ್ಸರ್ ಬಂದಿದೆ. ಇದೇ ಥರ ನಾವೀಗ ನೆಕ್ಸ್ಟ್ ಏನು ಮಾಡೋಣ? ಮಾಡ್ಯುಲಸ್ಗೆ ನಾವು 3ಇಂದ ಡಿವೈಡ್ ಮಾಡಿ ನೋಡೋಣ. ರಿಮೈಂಡರ್ ನಮಗೆ 1 ಬರುತ್ತೆ. ನೋಡ್ಬೋದು ರಿಮೈಂಡರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ನಾವು ಅರ್ಥಮೆಟಿಕ್ ಆಪರೇಟರ್ನ ನಮ್ಮ ಪ್ರೋಗ್ರಾಮ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಆಪರೇಟರ್ನ ಯೂಸ್ ಮಾಡಿಕೊಂಡು ಒಂದು ಪ್ರೋಗ್ರಾಮ್ ಮಾಡೋಣ. ಯೂಸರ್ ಹತ್ರ ಇನ್ಪುಟ್ಸ್ನ ತೊಗೊಂಡು ಅವರಿಗೆ ಅರ್ಥಮೆಟಿಕ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಅಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಈ ಥರದ್ದೆಲ್ಲ ಮಾಡಿ ಔಟ್ಪುಟ್ನ ಯೂಸರಿಗೆ ಕೊಡೋಣ.